ಓಂ ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಇದೇ ಡಿಸೆಂಬರ್ 15ನೇ ತಾರೀಕು ಬಂದಿರುವಂತಹ ಸಫಲ ಏಕಾದಶಿಯ ಆಚರಣೆಯ ಬಗ್ಗೆ ನಿಮಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ. ರಾಯರ ಭಕ್ತರಾದಂಥವರು ಯಾರೂ ಕೂಡ ಈ ಏಕಾದಶಿಯ ಆಚರಣೆಯನ್ನು ತಪ್ಪಿಸಿಕೊಳ್ಳಲಿಕ್ಕೆ ಹೋಗಬೇಡಿ. ಯಾಕಂದರೆ ಈ ಏಕಾದಶಿ ಬಹಳ ಶ್ರೇಷ್ಠವಾದಂತಹ ಏಕಾದಶಿ. ಜೊತೆಯಲ್ಲಿ ಸರಿಯಾದಂತಹ ರೀತಿಯಲ್ಲಿ ಈ ಏಕಾದಶಿಯ ಆಚರಣೆಯನ್ನು ಮಾಡಿದರೆ 11 ಏಕಾದಶಿಗಳು ಆಚರಣೆ ಮಾಡಿದಷ್ಟು ಪುಣ್ಯ ಫಲ ನಿಮ್ಮದಾಗುತ್ತದೆ. ಈ ಏಕಾದಶಿ ನಾನು ಆಗಲೇ ಹೇಳಿದ ಹಾಗೆ ಬಹಳ ವಿಶೇಷವಾದಂತಹ ಏಕಾದಶಿ. ಗಂಡಸರು ಆವತ್ತಿನ ದಿವಸ ಸಂಪೂರ್ಣವಾದಂತಹ ನಿರ್ಜಲ ಉಪವಾಸದಲ್ಲಿ ಏಕಾದಶಿಯನ್ನು ಮಾಡಿದರೆ ಅವರ ಮನಸ್ಸಿನ ಅಭಿಷ್ಟಗಳೆಲ್ಲವನ್ನು ಕೂಡ ಶ್ರೀಹರಿ ಈಡೇರಿಸುತ್ತಾರಂತೆ. ಹೀಗಾಗಿ ತಪ್ಪದೇ ನಾನು ಹೇಳುವಂತಹ ರೀತಿಯಲ್ಲಿ ಏಕಾದಶಿಯನ್ನು ಆಚರಣೆ ಮಾಡಿಕೊಳ್ಳಿ. ಸಂಪೂರ್ಣವಾದಂತಹ ಫಲ ನಿಮ್ಮದಾಗುತ್ತೆ, ನಿಮ್ಮ ಕಷ್ಟಗಳು ಕೂಡ ಕಳೆಯುತ್ತೆ. ಈ ಬಾರಿ ತಪ್ಪದೆ ಎಲ್ಲರೂ ಕೂಡ ದಶಮಿಯ ದಿವಸ ನೀವು ಸಂಕಲ್ಪವನ್ನು ಮಾಡಿಕೊಳ್ಳಬೇಕು. ಇನ್ನು ಯಾವತ್ತು ದಶಮಿ ಅಂತಂದರೆ ನೋಡಿ, 15ನೇ ತಾರೀಕು ಸೋಮವಾರ ಏಕಾದಶಿ ಬಂದರೆ ಅದರ ಹಿಂದಿನ ದಿವಸ 14ನೇ ತಾರೀಕು ಭಾನುವಾರ ದಶಮಿ ಬರುವಂಥದ್ದು. ದಶಮಿಯ ದಿವಸ ಸಾಯಂಕಾಲ ನೀವೇನು ಮಾಡಬೇಕು, ಬೆಳಿಗ್ಗೆ ಸ್ನಾನ ಮಾಡಿದರೆ ಸಾಯಂಕಾಲ ನೀವು ಏನು ಮಾಡಬೇಕು, ಮತ್ತೊಮ್ಮೆ ಕೈಕಾಲು ತೊಳೆದುಕೊಂಡು ಒಂದು 5:15 5:30 ಒಳಗಡೆ ರಾಯರ ಮುಂದೆ 2 ದೀಪವನ್ನು ಹಚ್ಚಿ ಆವತ್ತಿನ ದಿವಸ ಸ್ವಲ್ಪ ಹಳದಿ ಅಕ್ಷತೆ ಮತ್ತು ಒಂದು ಹೂವನ್ನು ಸ್ವಲ್ಪ ತುಳಸಿನ ಹಿಡ್ಕೊಂಡು ಸಂಕಲ್ಪ ಮಾಡ್ಕೋಬೇಕು. ಏನಂತ, ನಾನು ಈ 3 ದಿವಸಗಳ ಈ ಏಕಾದಶಿಯ ವೃತಾಚರಣೆಯನ್ನು ಮಾಡ್ತೀನಿ. ಜೊತೆಯಲ್ಲಿ ಏನು ನಿಮಗೆ ಕಷ್ಟ ಕಳಿಬೇಕು, ಭಗವಂತನಿಂದ ಮನೆಯಲ್ಲಿ ಏನೆಲ್ಲ ಸಮಸ್ಯೆಗಳಿದೆ, ಯಾವ ಕಷ್ಟ ಪರಿಹಾರವಾಗಬೇಕು ಎಲ್ಲವನ್ನ ಕೂಡ ಕೇಳ್ಕೋಬೇಕು. 3 ದಿವಸಗಳ ಕಾಲದ ಏಕಾದಶಿಯ ವೃತಾಚರಣೆಯನ್ನು ಮಾಡ್ತೀನಿ ಅನ್ನುವಂತಹ ಸಂಕಲ್ಪ ನೀವು ಅವತ್ತು ಮಾಡಿ, ಅದಾದಮೇಲೆ ಅವತ್ತಿನ ದಿವಸ ನೀವು ರಾತ್ರಿ ಅಂದರೆ ದಶಮಿಯ ದಿವಸ ರಾತ್ರಿ ಕೂಡ ಅನ್ನವನ್ನು ಊಟ ಮಾಡೋ ಹಾಗಿಲ್ಲ. ಅನ್ನ ಊಟ ಮಾಡಲ್ಲ, ನಾನು ರೊಟ್ಟಿ ತಿಂತೀನಿ, ಚಪಾತಿ ತಿಂತೀನಿ, ಯಾವುದೂ ಕೂಡ ಆಗೋದಿಲ್ಲ. ರೊಟ್ಟಿ, ಚಪಾತಿ, ಅನ್ನ ಯಾವುದೂ ತಿನ್ನಬಾರದು ಆವತ್ತಿನ ದಿವಸ. ಸಿಹಿ ಅವಲಕ್ಕಿ ಅಥವಾ ಖಾರ ಅವಲಕ್ಕಿ ಅಂತಂದರೆ ಈರುಳ್ಳಿ ಬೆಳ್ಳುಳ್ಳಿ ಬಳಸೋ ಹಾಗಿಲ್ಲ. ನೀವು ಕೇವಲ ಅದಕ್ಕೆ ಸ್ವಲ್ಪ ಒಗ್ಗರಣೆ ಹಾಕ್ಕೊಂಡು ಖಾರ ಅವಲಕ್ಕಿ ಬೇಕಾದರೂ ಹಸಿಮೆಣಸನ್ನು ಹಾಕ್ಕೊಳ್ಳೋ ಹಾಗಿಲ್ಲ, ಒಣಮೆಣಸಿನಕಾಯಿಯನ್ನು ಹಾಕ್ಕೋಬೇಕು. ಅವಲಕ್ಕಿಗೆ ನೀವು ಈ ರೀತಿ ಖಾರ ಅವಲಕ್ಕಿ ಮಾಡ್ಕೋಬೋದು. ಇಲ್ಲ ಉಪ್ಪಿಟ್ಟು ಕೂಡ ಈರುಳ್ಳಿ ಬೆಳ್ಳುಳ್ಳಿ ಹಸಿಮೆಣಸಿನಕಾಯಿಯನ್ನು ಬಳಸ್ತಲೇ ಉಪ್ಪಿಟ್ಟನ್ನು ಮಾಡಿಕೊಂಡು ಅವತ್ತಿನ ದಿವಸ ತಿಂದು ಚಾಪೆಯ ಮೇಲೆ ಮಲ್ಕೋಬೇಕಾಗುತ್ತೆ. ಯಾವತ್ತಿನ ದಿವಸ ದಶಮಿಯ ದಿವಸ ಇದು ದಶಮಿಯ ದಿವಸದ ಆಚರಣೆ. ಇನ್ನು ಏಕಾದಶಿಯ ದಿವಸದ ಆಚರಣೆಯನ್ನು ನೋಡುವಂತಾದರೆ ಆವತ್ತಿನ ದಿವಸ ಬೆಳಿಗ್ಗೆ ಬೇಗ ಎದ್ದು ಮನೆ ಕ್ಲೀನ್ ಮಾಡಿಕೊಳ್ಳಿ. ತಪ್ಪದೇ ತಲೆಗೆ ಸ್ನಾನ ಮಾಡಿಕೊಳ್ಳಿ. ದೇವರ ಮನೆಯನ್ನು ಕೂಡ ಕ್ಲೀನ್ ಮಾಡಿಕೊಂಡು ನೀವು ಏಕಾದಶಿ ಅಂದ ತಕ್ಷಣ ಕೇವಲ ರಾಯರ ಪೂಜೆ ಮಾತ್ರ ಮಾಡುವಂಥದ್ದಲ್ಲ, ಶ್ರೀಹರಿಯ ಪೂಜೆಗೂ ಕೂಡ ಏನೆಲ್ಲ ಬೇಕೋ ಅಣಿ ಮಾಡ್ಕೋಬೇಕು. ಅಂದರೆ ಅವರ ಫೋಟೋ ಒರೆಸಿ ಅವರಿಗೆ ಗಂಧ, ಗೆಜ್ಜೆ ವಸ್ತ್ರ, ಅರಿಶಿನ, ಕುಂಕುಮ, ತುಳಸಿ, ಹೂಗಳೆಲ್ಲ ಹಾಕ್ಕೊಂಡು ಪೂಜೆಗೆ ಸಿದ್ಧ ಮಾಡ್ಕೋಬೇಕಾಗುತ್ತೆ. ಮತ್ತು 5 ಬೆಟ್ಟದ ನೆಲ್ಲಿಕಾಯಿಯನ್ನು ತಂದಿಟ್ಕೊಳ್ಳಿ. ಬಹಳ ವಿಶೇಷವಾದಂತಹ ಏಕಾದಶಿ ಆದ್ದರಿಂದ ನೋಡಿ, ಮನೆಯಲ್ಲಿ ಯಾರ ಮನೆಯಲ್ಲಿ ಮಕ್ಕಳು ಓದೋದಿಲ್ಲ ಅನ್ನುವಂಥವರು ಈ ತಪ್ಪದೇ ಸಂಕಲ್ಪ ಮಾಡಿಕೊಂಡು ಈ ಬೆಟ್ಟದ ನೆಲ್ಲಿಕಾಯಿಯ ದೀಪಾರಾಧನೆಯನ್ನು ಮಾಡಿ. ಬಹಳ ಶ್ರೇಷ್ಠ ಅಂತ ಮಕ್ಕಳ ಹೆಸರಲ್ಲಿ ಮಾಡುವಂಥದ್ದು. ಕೇವಲ ಆ ತೊಂದರೆ ಅಂತಲ್ಲ, ಮನೆಯಲ್ಲಿ ಏಕಾದಶಿಯ ದಿವಸ ಶ್ರೀಹರಿಯ ಮುಂದೆ ನಾವು ಬೆಟ್ಟದ ನೆಲ್ಲಿಕಾಯ ದೀಪಾರಾಧನೆಯನ್ನು ಮಾಡುವಂಥದ್ದು ಮನೆಗೆ ಬಹಳಷ್ಟು ಶುಭ ಫಲಗಳನ್ನು ನಮಗೆ ತಂದು ಕೊಡುತ್ತೆ. ಇನ್ನು ಒಂದು ಮಣ್ಣಿನ ದೀಪವನ್ನು ತುಪ್ಪದಲ್ಲಿ ಹಚ್ಚಿಕೊಳ್ಳುವುದಕ್ಕೆ ಶ್ರೀಹರಿಯ ಸ್ವರೂಪದ ಫೋಟೋದ ಮುಂದೆ ಅಥವಾ ವಿಗ್ರಹದ ಮುಂದೆ ರೆಡಿ ಮಾಡ್ಕೋಬೇಕು. ಬೆಟ್ಟದ ನೆಲ್ಲಿಕಾಯ ದೀಪಾರಾಧನೆಗೂ ಕೂಡ ಒಂದು ತಟ್ಟೆಯಲ್ಲಿ ಸ್ವಲ್ಪ ಅರಿಶಿನ, ಕುಂಕುಮ, ಅಕ್ಷತೆ ಹಾಕಿ ಒಂದು ಹೂವು ಇಟ್ಟು ಆ ಬೆಟ್ಟದ ನೆಲ್ಲಿಕಾಯಿಗಳನ್ನು ಸ್ವಲ್ಪ ತೊಳೆಯಿರಿ. ಫಸ್ಟ್ ತೊಳೆದು ಬಿಟ್ಟು ಒರೆಸಿಕೊಂಡು ತೊಟ್ಟು ಮೇಲ್ಭಾಗ ಆಗೋ ಹಾಗೆ ಇಟ್ಕೊಳ್ಳುವಂಥದ್ದು. ಚಾಕುನಲ್ಲಿ ಮೇಲ್ಗಡೆ ಎಲ್ಲ ಹೆಚ್ಚಲಿಕ್ಕೆ ಹೋಗಬೇಡಿ. ಹೇಗಿರುತ್ತೋ ಹಾಗೆ ಇಟ್ಟು 2 ತುಪ್ಪದ ಬತ್ತಿಗಳನ್ನು ಅದರ ಮೇಲಿಟ್ಟು ಹಚ್ಚೋದಕ್ಕೆ ರೆಡಿ ಮಾಡಿಕೊಳ್ಳಿ. ಇನ್ನು ರಾಯರ ಫೋಟೋ ಒರೆಸ್ಕೋಬೇಕು. ರಾಯರಿಗೆ ಕೇವಲ ಗಂಧ ಅಥವಾ ಗೋಪಿ ಚಂದನ ಹಚ್ಚುವಂಥದ್ದು, ಜೊತೆಯಲ್ಲಿ ಸ್ವಲ್ಪ ತುಳಸಿ ಮಾತ್ರ ಇಡುವಂಥದ್ದು. ರಾಯರ ಮುಂದೆ 2 ತುಪ್ಪದ ದೀಪಗಳನ್ನು ಹಚ್ಚಿಕೊಳ್ಳುವಂಥದ್ದು.
ಮೊದಲು ತುಳಸಿ ಪೂಜೆ ಮಾಡಿಕೊಳ್ಳಿ. ನಂತರ ನೀವು ಏನು ದೇವರ ಮನೆಯಲ್ಲಿ ಇಟ್ಟಿರ್ತೀರ 2 ದೀಪಗಳನ್ನು ಹಚ್ಚಿ ಶ್ರೀಹರಿಯ ಸ್ವರೂಪದ ಮುಂದೆ ಇಟ್ಟಂತಹ ಒಂದು ಮಣ್ಣಿನ ದೀಪ ಹಚ್ಚಿ, ಅದಾದ ಮೇಲೆ ರಾಯರ ಮುಂದೆ ಇಟ್ಟಿರುವಂತಹ 2 ದೀಪಗಳನ್ನು ಹಚ್ಚಿ, ರಾಯರ ಮುಂದೆ ಇಟ್ಟಿರುವಂತಹ ದೀಪವನ್ನು ಹಚ್ಚೋದಕ್ಕೆ ಮೊದಲು ಮತ್ತೆ ನೀವು ಏಕಾದಶಿಯ ದಿವಸ ಸಂಕಲ್ಪ ಮಾಡ್ಕೋಬೇಕು. ಆವತ್ತಿನ ದಿವಸನೂ ಕೂಡ ಏನೆಲ್ಲ ನಿಮಗೆ ಕಷ್ಟ ಇದೆ ಅನ್ನುವಂಥದ್ದನ್ನು ರಾಯರ ಮುಂದೆ ಹೇಳಿಕೊಂಡು, ಅಂದರೆ ಬಲಗೈಯಲ್ಲಿ ಸ್ವಲ್ಪ ಅಕ್ಷತೆ, ಹಳದಿ ಅಕ್ಷತೆ ಇಟ್ಕೊಳ್ಳಿ ಮತ್ತು ಸ್ವಲ್ಪ ತುಳಸಿಯನ್ನು ಹಿಡ್ಕೊಂಡು ಏನು ಕಷ್ಟ ಪರಿಹಾರವಾಗಿ ಏಕಾದಶಿಯ ಉಪವಾಸವನ್ನು ನೀವು ಆಚರಣೆ ಮಾಡ್ತಾ ಇದ್ದೀರಾ ಅಂತ ಹೇಳಿ ರಾಯರಲ್ಲಿ ಕೇಳ್ಕೋಬೇಕು. ಈ ಮಧ್ಯೆ ಏನಾದರೂ 12 ಗಂಟೆಗೆ 4 ಗಂಟೆಗೆ ಉಪವಾಸ ಬಿಡುವಂಥವರು ಇದ್ದರೆ ಇಷ್ಟು ಗಂಟೆ ತನಕ ಮಾತ್ರ ನಾನು ಉಪವಾಸ ಮಾಡ್ತೀನಿ ಅಂತಲೂ ಕೂಡ ರಾಯರ ಬಳಿ ಪ್ರಾರ್ಥನೆ ಮಾಡಿಕೊಂಡು ಅದರಲ್ಲಿ ಒಂದು ಅರ್ಧ ರಾಯರ ಹತ್ರ ಹಾಕಿ ಇನ್ನೊಂದು ಅರ್ಧ ಶ್ರೀಹರಿಯ ಸ್ವರೂಪದ ಫೋಟೋ ಅಥವಾ ವಿಗ್ರಹದ ಹತ್ರ ಹಾಕಬೇಕು. ಇದಾದ ಮೇಲೆ ರಾಯರ ಮುಂದೆ ಇಟ್ಟಿರುವಂತಹ ದೀಪವನ್ನು ಹಚ್ಚಿ ಉದ್ಕಡ್ಡಿಯನ್ನು ಹಚ್ಚಿ ಎಲ್ಲ ದೇವರುಗಳಿಗೂ ಕೂಡ ಉದ್ಕಡ್ಡಿಯಿಂದ ಬೆಳಗುವಂಥದ್ದನ್ನು ಮಾಡಿ, ಇದಾದ ಮೇಲೆ ನೀವು ಏನು ಮಾಡಬೇಕು, ಶ್ರೀಹರಿಯ ಸ್ವರೂಪದ ಮುಂದೆ ಇಟ್ಟಿರುವಂಥ 5 ಬೆಟ್ಟದ ನೆಲ್ಲಿಕಾಯಿಗಳನ್ನು ತುಳಸಿ ಅಗ್ಗಿಷ್ಟಿಕೆಯಲ್ಲಿ ಇಲ್ಲ ಅಂತಂದರೆ ಒಂದು ಉದ್ಕಡ್ಡಿಯಲ್ಲಿ ಹಚ್ಚಿ, ಈ ಉದ್ಕಡ್ಡಿಯಲ್ಲಿ ಹಚ್ಚಿದಾದ ಮೇಲೆ ನೀವು ಸಂಪೂರ್ಣವಾಗಿ ಅವತ್ತಿನ ದಿವಸ ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಮಾಡಬೇಕು. ಏಕೆಂದರೆ ಬಹಳ ಶ್ರೇಷ್ಠವಾದಂತಹ ಏಕಾದಶಿ ಇದು. ಅವತ್ತಿನ ದಿವಸ ಸಂಪೂರ್ಣ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡುವಂಥದ್ದು ಬಹಳ ಶ್ರೇಷ್ಠ. ಇದಾದ ನಂತರ ರಾಯರ ಅಷ್ಟೋತ್ತರ, ರಾಯರ ಅಕ್ಷರ ಮಾಲಿಕ ಸ್ತೋತ್ರವನ್ನು ಮಾತ್ರ ಹೇಳಿಕೊಳ್ಳಿ. ಮತ್ತು ಈ ಏಕಾದಶಿಗೆ ಸಂಬಂಧಿಸಿದಂತಹ ವೃತ್ತ ಕಥೆಗಳನ್ನು ಓದಿ, ಪುಸ್ತಕ ಇದ್ದರೆ ಓದಿ, ಇಲ್ಲ ಅಂತಂದರೆ ಈಗಲೇ ಮೊಬೈಲ್ನಲ್ಲಿ ಈ ಏಕಾದಶಿ ವೃತ್ತಕ್ಕೆ ಸಂಬಂಧಿಸಿದಂತಹ ಕಥೆಗಳು ಬರುತ್ತೆ, ಅದನ್ನು ಕೇಳುವಂಥದ್ದನ್ನು ಮಾಡಿ. ಇದಾದ ಮೇಲೆ 2 ತುಪ್ಪದ ಬತ್ತಿಯಿಂದ ಆರತಿಯನ್ನು ಮಾಡಿ ಶ್ರೀಹರಿಗೆ ಮಾತ್ರ ಹಣ್ಣುಗಳನ್ನು ನೈವೇದ್ಯ ಮಾಡಿ, ಏನಾದರೂ ಒಂದು ಸ್ವಲ್ಪ ಬಾಳೆಹಣ್ಣು ಏನು ಹಣ್ಣುಗಳನ್ನು ಇಟ್ಟರೂ ನಡೆಯುತ್ತೆ. ದೇವರ ಮನೆಯಲ್ಲಿ ಏಕಾದಶಿಯ ದಿವಸ ಶ್ರೀಹರಿಯ ಸ್ವರೂಪಕ್ಕೆ ಮಾತ್ರ ನಾವು ಹಣ್ಣುಗಳನ್ನು ಕೂಡ ನೈವೇದ್ಯ ಮಾಡಬೇಕು. ಆವತ್ತಿನ ದಿವಸ ಬೇರೆ ಯಾವ ದೇವತೆಗಳಿಗೂ ಕೂಡ ನಾವು ನೈವೇದ್ಯವನ್ನು ದೇವರ ಮನೆಯಲ್ಲಿ ಇಡೋದಕ್ಕೆ ಬರೋದಿಲ್ಲ. ಇನ್ನು ಉಪವಾಸ ಅಂತ ಹೇಳಿ ಬಂದಾಗ ಗಂಡಸರು ಏಕಾದಶಿಯ ದಿವಸ ನಿಮಗೆ ಶಕ್ತಿ ಅನ್ನುವಂಥದ್ದು ಇದ್ದರೆ ನಿರ್ಜಲವಾದಂತಹ ಉಪವಾಸ ಮಾಡಿ. ಗಂಡಸರಿಗೆ ಹೇಳ್ತಾ ಇರುವಂಥದ್ದು, ಹೆಣ್ಣು ಮಕ್ಕಳಿಗೆಲ್ಲ ನಿರ್ಜಲ ಉಪವಾಸ ಅಂದರೆ ಏಕಾದಶಿಯ ದಿವಸ ಪೂರ್ತಿ ನೀರನ್ನು ಕುಡಿಯದ ಹಾಗೆ ಉಪವಾಸವನ್ನು ಮಾಡುವಂಥವರು ಮಾಡ್ತಾರೆ. ಇವತ್ತು ಕೂಡ ನಡೆಸುವಂಥವರು ಇದ್ದಾರೆ. ಶಕ್ತಿ ಇದ್ದರೆ ಮಾಡಿ, ನಿಮ್ಮ ಶಕ್ತ್ಯಾನುಸಾರ ಆಗೋದಿಲ್ಲ ಅನ್ನುವಂಥವರು ನೀರು, ಹಾಲು, ಹಣ್ಣನ್ನು ತಗೊಳ್ಬೋದು, ತೊಂದರೆ ಇಲ್ಲ. ಇನ್ನು ಹೆಣ್ಣು ಮಕ್ಕಳು ಯಾವುದೇ ಕಾರಣಕ್ಕೂ ನೀರನ್ನೆಲ್ಲ ಕುಡಿದ ಹಾಗೆ ನಿಟ್ಟು ಉಪವಾಸ ಮಾಡಬೇಡಿ. ನೀವು ಸಕಾಲಕ್ಕೆ ಅಂದರೆ ಬಾಯಾರಿಕೆ ಆದಾಗ ನೀರು, ಹಾಲು, ಹಣ್ಣನ್ನು ತಗೋಬಹುದು. ಏಕಾದಶಿಯ ದಿವಸ ನೀವು ಕೂಡ ನಾವು ರಾತ್ರಿ ಏನು ತಿನ್ನೋದಿಲ್ಲ, ಹಾಲು ಹಣ್ಣಲ್ಲೇ ಮಾಡ್ತೀವಿ ಅಂತಂದರೆ ಅದಕ್ಕೂ ಕೂಡ ಒಳ್ಳೆಯ ಫಲ ಇರುತ್ತೆ. ಇಲ್ಲ ನಮಗೆ ಆಗೋದಿಲ್ಲ ಅನ್ನುವಂಥವರು ರಾತ್ರಿ 8 ಗಂಟೆಗೆ ಉಪವಾಸವನ್ನು ಬಿಟ್ಟು ಉಪ್ಪಿಟ್ಟು ಇಲ್ಲ ಅಂತಂದರೆ ಅವಲಕ್ಕಿ ಏನಾದರೂ ಮಾಡಿಕೊಂಡು ತಿನ್ನಬಹುದು. ನೀವು ಆವಾಗ ಕೂಡ ಅಂದರೆ ಏಕಾದಶಿಯ ದಿವಸ ನೈಟ್ ಏನು ಉಪ್ಪಿಟ್ಟು ಅಥವಾ ಅವಲಕ್ಕಿ ಮಾಡ್ತೀರಲ್ವ, ಆವಾಗ ಒಗ್ಗರಣೆಗೆ ಕಡಲೆಬೇಳೆ, ಉದ್ದಿನಬೇಳೆ ಅದೆಲ್ಲ ಬಳಸೋ ಹಾಗಿಲ್ಲ. ಏಕಾದಶಿಯ ದಿವಸ ದ್ವಿದಳ ಧಾನ್ಯಗಳ ಬಳಕೆ ನಿಷೇಧ ಇರುತ್ತೆ. ಆವತ್ತಿನ ದಿವಸ ಧಾನ್ಯಗಳನ್ನು ನಾವು ಬಳಸಬಾರದು ಅಂತ ಹೇಳಿ ಉಪವಾಸ ಇರ್ತೀರ. ನೀವು ಒಗ್ಗರಣೆಗೂ ಕೂಡ ಕಡಲೆಬೇಳೆ, ಉದ್ದಿನ ಬೇಳೆಯನ್ನು ಬಳಸಕೋಬಾರದು. ಅದನ್ನು ಸ್ಕಿಪ್ ಮಾಡಿ ಇನ್ನೇನು ಪದಾರ್ಥ ಹಾಕೋಬೇಕು, ಈರುಳ್ಳಿ, ಬೆಳ್ಳುಳ್ಳಿ ಬಿಟ್ಟು ಮಿಕ್ಕಿದ್ದನ್ನು ಹಾಕ್ಕೊಂಡು ತಿನ್ನುವಂಥದ್ದನ್ನು ಮಾಡಿ. ಇಲ್ಲ ಇರ್ತೀವಿ ಅಂತಂದರೆ ಇನ್ನು ಪೂರ್ತಿಯಾಗಿ ದ್ವಾದಶಿಯ ದಿವಸ ಭಗವಂತನಿಗೆ ನೈವೇದ್ಯ ಸಮರ್ಪಣೆ ಮಾಡಿ ಆದ ಮೇಲೆ ನೀವು ಕೂಡ ಊಟವನ್ನು ಮಾಡಬಹುದು. ತಿಂಗಳಲ್ಲಿ ಒಂದು ಏಕಾದಶಿ ಮಾಡ್ತೀವಿ, ಇನ್ನೊಂದು ಏಕಾದಶಿ ಬಿಡ್ತೀವಿ, ಹೀಗೆ ಮಾಡಬಹುದಾ ಅಂತ ಹೇಳಿ ಮಾಡೋದಕ್ಕೆ ಬರೋದಿಲ್ಲ. ಕಂಟಿನ್ಯೂಸ್ ಆಗಿ ಒಂದಿಷ್ಟು ಏಕಾದಶಿಗಳನ್ನು ಮಾಡಿದರೆ ಶುಭ ಫಲ ಹಾಗೆ ಬಿಟ್ಟು ಏಕಾದಶಿ ಮಾಡಿದರೆ ಒಂದು ಏಕಾದಶಿ ಮಾಡೋದು, ಇನ್ನೊಂದು ಏಕಾದಶಿ ಬಿಡೋದು, ಈ ರೀತಿ ಮಾಡಿದಾಗ ಏಕಾದಶಿಗಳನ್ನು ನೀವು ಏನು ಆಚರಣೆ ಮಾಡ್ತಾ ಇರ್ತೀರಲ್ಲ ಅದರ ಫಲ ಇಲ್ಲದಾಗುತ್ತೆ. ಹಾಗಾಗಿ ನಿರಂತರವಾಗಿ ಮಾಡಿ. ಹಾಗೆಯೇ ಪೀರಿಯಡ್ಸ್ ಸೂತ್ಕನೋ ಬಂದಾಗ ಬಿಡಬಹುದು, ಅದನ್ನು ಬಿಟ್ಟರೆ ಕಾರಣಾಂತರಗಳಿಂದ ಬಿಟ್ಟು ಮಾಡೋ ಹಾಗೆ ಇಲ್ಲ. ಇನ್ನು ಇದಿಷ್ಟು ಏಕಾದಶಿಯ ದಿವಸದ್ದು. ಆವತ್ತಿನ ದಿವಸ ಕೂಡ ರಾತ್ರಿ ಚಾಪೆ ಮೇಲೆ ಮಲ್ಕೋಬೇಕಾಗುತ್ತೆ ಮತ್ತು ಗಂಡ ಹೆಂಡತಿ ಸೇರೋ ಹಾಗಿಲ್ಲ. 3 ದಿವಸನೂ ಕೂಡ
ಏಕಾದಶಿಯ ದಿವಸ ಕಳೆದ ಮೇಲೆ ಇನ್ನು ದ್ವಾದಶಿ ಮಂಗಳವಾರ ಬಂದಿದೆ. ದ್ವಾದಶಿಯ ದಿವಸನೂ ಕೂಡ ಮತ್ತೆ ನೀವು ಶ್ರೀಹರಿಯ ಸ್ವರೂಪದ ಫೋಟೋ ಮತ್ತು ರಾಯರ ಫೋಟೋವನ್ನು ಒರೆಸ್ಕೋಬೇಕು. ಯಾಕಂದರೆ ಬಹಳ ಶ್ರೇಷ್ಠ ಏಕಾದಶಿ. ನೀವು ಮತ್ತೆ ಗಂಧ ಸಮರ್ಪಣೆ ಮಾಡೋದಕ್ಕೂ ಕೂಡ ಫಲ ಇರುತ್ತೆ. ಮತ್ತು ಫೋಟೋಗಳನ್ನು ಒರೆಸಿ ಗಂಧವನ್ನು ಹಚ್ಚಿಕೊಂಡು ತುಳಸಿ ಮತ್ತು ಸ್ವಲ್ಪ ಹೂಗಳನ್ನು ಹಾಕೊಳ್ಳುವಂಥದ್ದನ್ನು ಮಾಡಿ, ಮತ್ತು ನೀವು ಏನು ದೀಪಗಳನ್ನು ಯಾವ ರೀತಿ ಏಕಾದಶಿಯ ದಿವಸ ಹಚ್ಚಿರ್ತೀರ ಅದೇ ರೀತಿ ಹಾಕ್ಕೊಂಡು ದೀಪ ಹಚ್ಚುವಂಥದ್ದು. ಇನ್ನು ತುಪ್ಪ ಹಾಕ್ಕೊಂಡು ದೀಪ ಹಚ್ಚುವಂಥದ್ದು. ಇನ್ನು ನಿಮ್ಮ ಪೂಜೆ ಮತ್ತು ಪಾರಾಯಣ ಸಮಯ ನೋಡುವಂಥದ್ದೇ ಆದರೆ 5 ಗಂಟೆ 55 ನಿಮಿಷದಿಂದ 6 ಗಂಟೆ 48 ನಿಮಿಷದ ಒಳಗಡೆ ಭಗವಂತನಿಗೆ ನೈವೇದ್ಯ ಇಟ್ಟು ಬಿಟ್ಟು ಮಹಾಮಂಗಳಾರತಿಯನ್ನು ಮಾಡ್ಕೋಬೇಕು. ನೀವು 8 ಗಂಟೆ ನಂತರನೇ ಊಟ ಮಾಡೋದಕ್ಕೆ ಬರುವಂಥದ್ದು. ಏಕಾದಶಿಯ ದಿವಸ ಏನೆಲ್ಲ ಸ್ತೋತ್ರಗಳನ್ನು ಹೇಳಿಕೊಂಡಿರ್ತೀರ ಮತ್ತು ಎಲ್ಲ ಸ್ತೋತ್ರಗಳನ್ನು ದ್ವಾದಶಿಯ ದಿವಸ ಕೂಡ ಪಾರಾಯಣ ಮಾಡಿ, ಮತ್ತು ಆವತ್ತಿನ ದಿವಸ ಉಪವಾಸ ಬಿಟ್ಟಾದ ಮೇಲೆ ಏನಿಲ್ಲ ಅನ್ನ ಚಪಾತಿ ರೊಟ್ಟಿ ನೀವು ಏನು ಬೇಕಾದರೂ ತಿನ್ನಬಹುದು. ದ್ವಾದಶಿ ದಿವಸ ಅಂದರೆ ಏನು ತಿಂದರೂ ಅದರಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಹಾಕೊಳ್ದಲೇ ತಿನ್ನೋದಕ್ಕೆ ಪ್ರಯತ್ನ ಪಡಿ, ಅದಕ್ಕೆ ಶುಭ ಫಲಗಳು ಇರುತ್ತೆ. ಇದಿಷ್ಟು ಕೂಡ ಏಕಾದಶಿಯ ಆಚರಣೆಯ ವಿಡಿಯೋ. ಇದೇ ತಿಂಗಳ ಕೊನೆಯಲ್ಲಿ ವೈಕುಂಠ ಏಕಾದಶಿ ಕೂಡ ಬರ್ತಾ ಇದೆ. ಮಾಹಿತಿಯನ್ನು ತಿಳಿಸ್ತೀನಿ. ಈ ಏಕಾದಶಿಯನ್ನು ಮಾಡಿ ಎಲ್ಲರಿಗೂ ಕೂಡ ರಾಯರ ಅನುಗ್ರಹವಾಗಲಿ. ನಮಸ್ಕಾರ. ನಾನು ಕೊಟ್ಟಿರೋ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಸರ್ವೇ ಜನ ಸುಖಿನೋ ಭವಂತು.